ನಮ್ಮ ಹಿರಿಯರ ತ್ಯಾಗ ಬಲಿದಾನಗಳ ಫಲವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಸ್ವಾತಂತ್ರ್ಯಕ್ಕಾಗಿ ಮಹಾತ್ಮ ಗಾಂಧೀಜಿಯವರು, ಸುಭಾಷ್ ಚಂದ್ರ ಬೋಸ್, ಮದನ್ಲಾಲ್ ಭಿಂಗ್ರಾ, ಅಬ್ದುಲ್ ಗಫಾರ್ ಖಾನ್, ಸಿಂಧೂರ ಲಕ್ಷ್ಮಣ, ಸಂಗೊಳ್ಳಿ ರಾಯಣ್ಣ, ಝಾನ್ಸಿ ಲಕ್ಷ್ಮೀಬಾಯಿ, ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ನರಗುಂದದ ಬಾಬಾ ಸಾಹೇಬ, ಭಗತ್ ಸಿಂಗ್, ರಾಜಗುರು, ಸುಖದೇವ, ಇನ್ನೂ ಅನೇಕ ವೀರರು, ವೀರ ಮಾತೆಯರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ತ್ಯಾಗ ಬಲಿದಾನಗಳ ಫಲವಾಗಿ ಸಿಕ್ಕಿದೆ. ಅದಕ್ಕಾಗಿ ನಾವಿಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತಮ್ಮ ಪ್ರಾಣವನ್ನೇ ಕೊಟ್ಟಂತ ಎಲ್ಲ ವೀರರನ್ನ, ವೀರ ಮಾತೆಯರನ್ನ, ಎಲ್ಲ ನಮ್ಮ ನಾಯಕರನ್ನ ಈ ದಿನ ಸ್ಮರಿಸುವಂತ ದಿನ, ನೆನೆಸುವಂತ ದಿನವೇ ಈ ದಿನ. ಈ ದಿನ ನಮ್ಮೆಲ್ಲರಿಗೂ ಸಂತೋಷದ ದಿನ, ಸಂಭ್ರಮದ ದಿನ, ಸಡಗರದ ದಿನವೇ ಈ ದಿನ. ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಟ್ಟಂತ ದಿನವೇ ಈ ದಿನ. ಆದ ಕಾರಣವಾಗಿ ಇಂದು ಗ್ರಾಮ ಪಂಚಾಯಿತಿಯಲ್ಲಿ, ತಾಲೂಕ್ ಪಂಚಾಯಿತಿಯಲ್ಲಿ, ಜಿಲ್ಲಾ ಪಂಚಾಯಿತಿಯಲ್ಲಿ, ವಿಧಾನಸೌಧ ದಿಲ್ಲಿಯಲ್ಲಿ ಕೂಡ ದೇಶದ ಎಲ್ಲ ಮೂಲೆ ಮೂಲೆಗಳಲ್ಲಿ, ಎಲ್ಲ ಸಂಘ ಸಂಸ್ಥೆಗಳಲ್ಲಿ ವಿಜೃಂಭಣೆಯಿಂದ ಧ್ವಜಾರೋಹಣವನ್ನು ಮಾಡುತ್ತದೆ. ನಾವು ದೇಶದ ಬಗ್ಗೆ ಅಪಾರವಾದ ಪ್ರೀತಿಯನ್ನು ತುಂಬಿರಬೇಕು, ಪ್ರೇಮವನ್ನು ತುಂಬಿರಬೇಕು. ಮುದ್ದು ಮಕ್ಕಳಿಗೆ ಈ ದೇಶದ ಬಗ್ಗೆ ಅಭಿಮಾನ, ಪ್ರೀತಿ, ಪ್ರೇಮ ಎಲ್ಲವನ್ನು ಕಲಿಸಿಕೊಡುವಂತ ಶಕ್ತಿ, ಉತ್ಸಾಹ ನಮ್ಮಲ್ಲಿ ಬರಬೇಕು. ಯಾಕಂದ್ರೆ ಇಂದಿನ ನಾಗರಿಕರೇ ನಾಳಿನ ನಾಯಕರು. ನಮಗೆ ಮುದ್ದು ಮಕ್ಕಳಿಂದ ಮುಂದೆ ಆ ಕಾಲದಲ್ಲಿ ಯಾರ್ಯಾರು ಏನೋ ಆಗುತ್ತಾರೆಂದು ಯಾರಿಗೂ ಗೊತ್ತಿಲ್ಲ. ಅದಕ್ಕಾಗಿ ನಾವೆಲ್ಲರೂ ಮುದ್ದು ಮಕ್ಕಳನ್ನ ದೇಶದ ಪ್ರೇಮಿಗಾಗಿ ಹೆಚ್ಚಿನ ಉತ್ತೇಜನವನ್ನು ಕೊಟ್ಟು ಅವರಿಗೆ ಒತ್ತು ಕೊಟ್ಟು ಹೇಳಬೇಕು. ಸ್ವಾತಂತ್ರ್ಯ ಸಿಗಬೇಕಾದ್ರೆ ಹಾಗೆ ಸಿಗಲಿಲ್ಲ. ಸ್ವಾತಂತ್ರ್ಯಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ವಕೀಲ ವೃತ್ತಿಯನ್ನು ಮಾಡುತ್ತಿದ್ದಾಗ, ಬ್ರಿಟಿಷರ ದರ್ಪ ಭಾರತ ದೇಶದಲ್ಲಿ ಹೆಚ್ಚಾದಾಗ ಮೈ ತುಂಬ ಬಟ್ಟೆ ತೊಡಲಿಲ್ಲ, ಪಟ್ಟು ತುಂಬ ಊಟ ಮಾಡಲಿಲ್ಲ. ಸುಭಾಷ್ ಚಂದ್ರ ಬೋಸರು ಇಂಗ್ಲೆಂಡಿನಲ್ಲಿ ICS ಅಧಿಕಾರಿ ಆಗಿದ್ದಾಗ ಆ ಅಧಿಕಾರಿ ಸ್ಥಾನವನ್ನು ಬಿಟ್ಟು 1920-21ರಲ್ಲಿ ಭಾರತಕ್ಕೆ ಬಂದರು. ಗಾಂಧೀಜಿಯವರನ್ನು ಕೇಳಿದರು. ಗಾಂಧೀಜಿಯವರೇ, ಇನ್ನು 1 ವರ್ಷದಲ್ಲಿ ನೀವು ಸ್ವಾತಂತ್ರ್ಯವನ್ನು ತಂದು ಕೊಡಬಲ್ಲಿರಾ ಎಂದು. ಆಗ ಗಾಂಧೀಜಿಯವರು ಹೇಳಿದರು, ಮೊಟ್ಟ ಮೊದಲು ಜನರಲ್ಲಿ ಜಾಗೃತಿಯನ್ನು ಮೂಡಿಸುವುದು ನಮ್ಮ ಕರ್ತವ್ಯ ಆಗಬೇಕು, ಮುಂದೆ ಸ್ವಾತಂತ್ರ್ಯ ಸಿಗುವುದು ಖಂಡಿತ ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಹೇಳಿದರು. ಗಾಂಧೀಜಿಯವರೇ, ಸತ್ಯಾಚಾರ್ಯರು ಬರೀ ನಮಗೆ ಸ್ವಾತಂತ್ರ್ಯ ಸಿಗಲ್ರಿ, ಇಲ್ಲ ಅದನ್ನು ಬಿಟ್ಟು ಅದಕ್ಕೆ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಹೇಳಿದರು. ಆಗ ಸುಭಾಷ್ ಚಂದ್ರ ಬೋಸರು ಗಾಂಧೀಜಿಯವರೇ, ಬ್ರಿಟಿಷರು ನಮ್ಮ ದೇಶ ಬಿಟ್ಟು ಹೋಗಬೇಕಾದ್ರೆ ಅವರಿಗೆ ಎದೆ ಗುಂಡಿಗೆ ಗುಂಡು ಹಾಕಲೇಬೇಕು, ಅಂದಾಗ ಸ್ವಾತಂತ್ರ್ಯ ಸಿಗುತ್ತೆ ಅಂತ ಇವರು ಹೇಳಿದರು. ದಾರಿ ಬೇರೆ ಬೇರೆ ಆಗಿದ್ದರೂ ಕೂಡ ಗುರಿ ಒಂದೇ ಆಗಿತ್ತು. ಆಗ ಸುಭಾಷ್ ಚಂದ್ರ ಬೋಸರು ಕಲ್ಕತ್ತಾಕ್ಕೆ ಹೋಗಿ CR ದಾಸರೊಂದಿಗೆ ಅಲ್ಲಿ ಅನೇಕ ಪಕ್ಷಗಳನ್ನು ಕಟ್ಟಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಆದ ಕಾರಣವಾಗಿ ಹೆಚ್ಚಿನ ವಿಷಯವನ್ನು ನಾನು ಪ್ರಾಥಮಿಕ ಶಾಲೆಯಲ್ಲಿ ಮಾತನಾಡುತ್ತೇನೆ. ಈಗ ಅವರಿಗೆ ತುಂಬಾ ಸಮಯ ಆಗಿತ್ತು ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜಗತ್.